ಅತಿ ಹೆಚ್ಚು ಕೆಲಸವನ್ನು ಅಭಿವೃದ್ಧಿ ಕೆಲಸವನ್ನು ಯಾರಾದರೂ ತಂದಿದ್ರೆ ಅದು ನಮ್ಮ ರವಿ ಅಣ್ಣ ಅವರೇ. ಹೆಂಗೆ ತಂದವ್ರೆ ಅಂತ ಗೊತ್ತಿಲ್ಲ, ಹೆಂಗೆ ತಂದವ್ರೆ ಅಂತ ನಾನಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇರ್ತೀನಿ, ರವಿ ಅಣ್ಣ ಅದು ಹೆಂಗೆ ನನಗೂ ಒಂಚೂರು ಹೇಳ್ಕೊಡು, ನಮಗೊಂಚೂರು ಅಭಿವೃದ್ಧಿ ಕೆಲಸ ಕಾರ್ಯ ಥರದ್ದು ಹೇಳ್ಕೊಡು ಅಂತ ಹೇಳ್ತಾ ಇರ್ತೀನಿ. ಆ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಸಹ ರವಿ ಅಣ್ಣವರಿಂದ ಕಲಿಬೇಕಾಗಿರ್ತಕ್ಕಂಥ ಅನೇಕ ಪಾಠಗಳು ಇದ್ದಾವೆ. ಅದನ್ನೆಲ್ಲ ನೋಡಿ ನಾವು ಸಹ ಕಲಿತಾ ಇದ್ದೀವಿ. ಅವರ ನಿಷ್ಠೆ, ಪ್ರಾಮಾಣಿಕತೆ, ಜನರ ಜೊತೆಗೆ ಇರ್ತಕ್ಕಂಥ ಒಡನಾಟ ನಾವು ಸಹ ಅಲ್ಪ ಸ್ವಲ್ಪ ರವಿ ಅಣ್ಣವರಿಂದ ಕಲ್ಕೊಳ್ತಾ ಇದ್ದೀವಿ. ಆದ್ದರಿಂದ ಊಟಕ್ಕೆ ಹೊಟ್ಟೆಸಿದಾಯ್ತು ರವಿ ಅಣ್ಣವ್ರಿಗೆ. ಇಷ್ಟು ಹೇಳ್ತಾ ಹೆಚ್ಚಿಗೆ ಮಾತಾಡಿದರೆ ದಯಮಾಡಿ ಕ್ಷಮಿಸಿ. ಶಿಡ್ಲಘಟ್ಟ ಕ್ಷೇತ್ರ ಮುಂದಿನ ಬಾರಿ 100ಕ್ಕೆ 100 ಬಾರಿ ರವಿ ಅಣ್ಣ ಅವರು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾಗ್ತಾರೆ. 2028ಕ್ಕೆ ಮೈತ್ರಿ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಂದೊಂದು ದಿನ ಆ ಸ್ಥಾನದಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಾಣ್ತೀವಿ. ಅದು ಈ ಶಿಡ್ಲಘಟ್ಟ ಕ್ಷೇತ್ರದಿಂದನೇ ಆಗುತ್ತೆ ಅಂತಕ್ಕಂಥ ಮನೋಭಾವನೆ ನಮ್ಮೆಲ್ಲರಲ್ಲೂ ಸಹ ಇದೆ. ಇಷ್ಟು ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತೆ ಎಲ್ಲರಿಗೂ ತುಂಬುರದ ಧನ್ಯವಾದ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ನಾವಾದರೂ ಮೊದಲನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು, ನಮ್ಮ ಜೊತೆಗೆ ಅವರು ಸಹ ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥವ್ರು. ಆದರೆ ಕಳೆದ ಬಾರಿ 2018ರಲ್ಲಿ ನಿಂತು ಅವರು ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ರು. ಈ ಪಕ್ಷವನ್ನು JDS ಪಕ್ಷವನ್ನು ಕಟ್ಟಬೇಕಾದ್ರೆ ಅವರ ಇಡೀ ಕುಟುಂಬದ ಶಕ್ತಿಯನ್ನು ವಿನಿಯೋಗಿಸಿದ್ದಾರೆ. ಅವರ ಇಡೀ ಕುಟುಂಬ ದೇವೇಗೌಡ ಅಪ್ಪಾಜಿಯವ್ರ ಜೊತೆಗಿಂದ ಹಿಡಿದು ಇವತ್ತಿನವರೆಗೂ ಸಹ JDS ಪಕ್ಷಕ್ಕೋಸ್ಕರ ತನು ಮನ ಧನ ಎಲ್ಲವನ್ನ ಇವತ್ತು ಈ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇಂಥ ನಿಷ್ಠಾವಂತ ಕಾರ್ಯಕರ್ತರಿವರೆಗೂ ಯಾರೂ JDS ಪಕ್ಷಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಸೇರ್ತಾ ಇರ್ತೀವಿ ಅಂದರೆ ನಾವು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವಾದರೂ 1 ದಿವಸ 2 ದಿವಸ ಬೆಂಗಳೂರಿಗೆ ಬಂದು ಉಳಿತೀವಿ. ನಮ್ಮ ರವಿ ಅಣ್ಣ 1 ದಿವಸನೂ ಬಹುಶಃ ಕ್ಷೇತ್ರ ಬಿಟ್ಟಿಲ್ಲ ಅಂತ ನನ್ನ ಭಾವನೆ. ಒಂದೇ ಒಂದು ದಿವಸನೂ ಈ ಕ್ಷೇತ್ರ ಬಿಟ್ಟು ಹೋಗಿಲ್ಲ. ನಾವಾದರೂ ನಮ್ಮ ಸಹಕಾರ ಕ್ಷೇತ್ರ ಚುನಾವಣೆ, ಬೇರೆ ಚುನಾವಣೆ, ನಮ್ಮ ಅಧಿವೇಶನ ಆಳು ಮೂಳು ಅಂತೇಳಿ ಒಂದು 3-4 ದಿವಸನಾದರೂ ಬಂದು ಬೆಂಗಳೂರಲ್ಲಾದರೂ ಉಳ್ಕೊಳ್ತೀವಿ. ಒಂದೇ ದಿವಸ ಕ್ಷೇತ್ರ ಬಿಟ್ಟಿಲ್ಲದೆ ಇರ್ತಕ್ಕಂಥ ಏಕೈಕ ಶಾಸಕ 224 ಜನದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ರವಿ ಅಣ್ಣ ಅವರು. ಜೊತೆಗೆ ಆಯಿತು, ಒಂದೇ ನಿಮಿಷ, ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ನಾವು 18 ಜನ ಶಾಸಕರು ಇವತ್ತು ಇರ್ತಕ್ಕಂಥದ್ದು. 18 ಜನರಲ್ಲೂ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ, ಅಭಿಮಾನಿಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ, ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಈ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಹೇಳ್ತಾ ಇದ್ರು ರವಿ ಅಣ್ಣ ಅವರು, ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಭಾಳ ವಿಶೇಷವಾದಂಥ ಕ್ಷೇತ್ರ. ಇಲ್ಲಿ ನಮ್ಮ ಕಾರ್ಯಕರ್ತರು ಭಾಳ ಗಟ್ಟಿ ಇದ್ದಾರೆ. ಅವರು ಗಟ್ಟಿ ಇದ್ರಿಂದಲೇ ನಾನು ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಲಿಕ್ಕೆ ಕಾರಣ ಅಂತಕ್ಕಂಥ ಮಾತನ್ನು ರವಿ ಅಣ್ಣ ಅವರು ಹೇಳ್ತಾ ಇದ್ರು. ನಾವು 2023 ವಿಧಾನಸಭಾ ಚುನಾವಣೆ ಆಯಿತು. ಆ ಚುನಾವಣೆ ಆದ ನಂತರ ನಮ್ಮ JDS ಪಕ್ಷ 19 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಾವು ಗೆಲುವನ್ನು ಕಂಡ್ವಿ. 224 ಕ್ಷೇತ್ರಗಳ ಪೈಕಿ ನಾವು ಗೆದ್ದಿದ್ದು 19 ಕ್ಷೇತ್ರಗಳನ್ನು ಮಾತ್ರ. ಅದಕ್ಕೆ ಕಾರಣಗಳು 100 ಇರ್ಬೋದು. ಅವತ್ತು ಇಡೀ ರಾಜ್ಯದಲ್ಲಿ ಜನ JDS ಪಕ್ಷ ಈ ಒಂದು ಸ್ಥಿತಿಗೆ ತಲುಪ್ತಲ್ಲ ಅಂತಕ್ಕಂಥ ಆತಂಕದಲ್ಲಿ ನಮ್ಮ ಎಲ್ಲ JDS ಪಕ್ಷದ ಕಾರ್ಯಕರ್ತರು ಇದ್ದರು. ಅದಾದ ನಂತರ ಏನು ಕಳೆದ 2024ರಲ್ಲಿ ಬಂದಂಥ ಏನು MP ಚುನಾವಣೆ ಬಂತು, ಅದರಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ನಮ್ಮ JDS ಪಕ್ಷದ ಕಾರ್ಯಕರ್ತರು ಪ್ರದರ್ಶನವನ್ನು ಮಾಡಿದ್ರು. ನಮ್ಮ ಇಡೀ ಹಳೆ ಮೈಸೂರು ಭಾಗ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಎಲ್ಲ ಕಡೆ BJP ಪಕ್ಷ ಅತಿ ಹೆಚ್ಚು MP ಗಳನ್ನು ಗೆದ್ದಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ನಮ್ಮ JDS ಪಕ್ಷದ ಗಟ್ಟಿ ಕಾರ್ಯಕರ್ತರು, ಅದಕ್ಕೆ ಕಾರಣಕರ್ತರು ಇವತ್ತು ಬಹುಶಃ.
ಇವತ್ತು ಜೆ ಡಿ ಎಸ್ ಪಕ್ಷ ಮುಗ್ದೇ ಹೋಯ್ತು. ಜೆ ಡಿ ಎಸ್ ಪಕ್ಷ ಮೇಲೇಳಲಿಕ್ಕೆ ಸಾಧ್ಯನೇ ಇಲ್ಲ. 12 ಜನ 13 ಜನ 14 ಜನ ಶಾಸಕರು ಜೆ ಡಿ ಎಸ್ ಪಕ್ಷ ಬಿಟ್ಟು ಹೊರಟೇ ಬಿಟ್ರು ಅಂತಕ್ಕಂಥ ಮಾತನ್ನ ಇಡೀ ರಾಜ್ಯದಲ್ಲೂ ಹೇಳಿದರು. ನಮ್ಮ ಮಾಧ್ಯಮದ ಮಿತ್ರರು ಇಲ್ಲಿ ಕೂತವ್ರೆ, ಹಲವಾರು ಮಾಧ್ಯಮದಲ್ಲಿ ನನ್ನ ಹೆಸರು ಸಹ ಹೇಳಿದ್ರು, ನಮ್ಮ ಮುಳಬಾಗಿಲು ಮಂಜಣ್ಣ ಅವರ ಹೆಸರು ಹೇಳಿದ್ರು, ಶಿಡ್ಲಘಟ್ಟ ರವಿಯಣ್ಣ ಅವರ ಹೆಸರು ಸಹ ಹೇಳಿದ್ರು, ಕೇರ್ಪೇಟೆ ಮಂಜಣ್ಣ ಅವರ ಹೆಸರು ಸಹ ಹೇಳಿದ್ರು, ಹಾಸನ ಸ್ವರೂಪಣ್ಣ ಅವರ ಹೆಸರು ಸಹ ಹೇಳಿದ್ರು. ಇವರೆಲ್ಲ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ 12 ಜನ 13 ಜನ ಶಾಸಕರು ಹೊರಟೋದ್ರು ಅಂತ ಪ್ರತಿ ದಿವಸ ಪತ್ರಿಕೆಗಳಲ್ಲೂ ಬರೆದ್ರು, ನಮ್ಮ ಟಿ ವಿಗಳಲ್ಲೂ ಸಹ ಭಾಳ ದೊಡ್ಡದಾಗಿ ತೋರಿಸಿದ್ರು. ಒಬ್ಬರು ಹೋದ್ರಾ? ಯಾರಾದರೂ ಒಬ್ರು ಹೋಗಿದ್ದಾರಾ? ಯಾರೂ ಹೋಗಲ್ಲ. ನಮ್ಮ ಜೆ ಡಿ ಎಸ್ ಪಕ್ಷದ 18 ಜನ ಶಾಸಕರು ಇವತ್ತೊಬ್ಬರು ಸಹ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷವನ್ನು ಕಟ್ಟಿರ್ತಕ್ಕಂಥವರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ನಾಡು ಕಂಡಂಥ ಮುತ್ಸದ್ದಿ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯರಾದಂಥ ದೇವೇಗೌಡ ಅಪ್ಪಾಜಿಯವರು ಈ ಪಕ್ಷವನ್ನು ಕಟ್ಟಿದ್ದಾರೆ. ನಿಮ್ಮಂಥ ನೂರಾರು ನಿಷ್ಠಾವಂತ ಕಾರ್ಯಕರ್ತರ ಜೊತೆಗೆ ಈ ಪಕ್ಷವನ್ನು ಕಟ್ಟಿದ್ದಾರೆ. ಕಟ್ಟಿದಂಥ ಪಕ್ಷವನ್ನು ಕುಮಾರಣ್ಣ ಅವರು ಉಳಿಸಿ ಬೆಳೆಸಿದ್ದಾರೆ, ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. ಕುಮಾರಣ್ಣವರು ಸಹ ಇನ್ನೂ ಶಕ್ತಿಯುತವಾಗಿದ್ದಾರೆ. ಇವತ್ತು ಈ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ. ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನೀವೆಲ್ಲ ನೋಡಿರ್ತೀವಿ. ಇವತ್ತು ರೈತರು ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಯಾರಾದರೂ ಅವ್ರ ಪರ ಧ್ವನಿ ಎತ್ತಾರೆ ಅಂತ ಹೇಳಿದ್ರೆ ಅದ್ರ ಏಕೈಕ ನಾಯಕ ನಮ್ಮ ಕುಮಾರಣ್ಣ ಅವರು. ಬಹುಶಃ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರು ಭಾಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದರು. ನಾನು ನಮ್ಮ ನಿಖಿಲ್ ಕುಮಾರಣ್ಣ ಅವ್ರಿಗೆ ಹೇಳಿದೆ, ದಯಮಾಡಿ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ, ನೀವು ನೆರವಿಗೆ ಧಾವಿಸಬೇಕು ಅಂತ ಹೇಳಿದೆ. ಇಮಿಡಿಯೇಟಾಗಿ ಅವರು ಕುಮಾರಣ್ಣ ಅವರ ಗಮನಕ್ಕೆ ತಂದು ದೆಹಲಿಗೆ ನಿಯೋಗವನ್ನು ಕರೆದುಕೊಂಡು ಹೋಗಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಂಡಂಥವರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಅವರು. ನಾನು ಮೊನ್ನೆ ತಾನೇ ನಮ್ಮ ಮುಳಬಾಗಿಲು ಶಾಸಕರಾದಂಥ ಮಂಜಣ್ಣ ಅವರು ಸ್ಟ್ರೈಕ್ ಮಾಡ್ತಾಯಿದ್ರು ಅಲ್ಲಿ ವಿಧಾನಸೌಧದ ಮುಂದೆ. ನಮ್ಮ ಬೆಳೆಗಾರರಿಗೋಸ್ಕರ ಹೋರಾಟವನ್ನು ಮಾಡ್ತಾಯಿದ್ರು ನಮ್ಮ ವಿಧಾನಸೌಧದ ಮುಂದೆ. ನಾನು ನೋಡಿದೆ, ನಾನು ಬಂದಿರಲಿಲ್ಲ ಅವತ್ತು, ಟಿ ವಿಲಿ ಗಮನಿಸಿದೆ. ಅದಾದ ನಂತರ ಹೇಳಿದ್ರು ಕುಮಾರಣ್ಣವರು ಇವತ್ತು ನಮ್ಮ ಮಾವು ಬೆಳೆಗಾರ ನೆರವಿಗೆ ಬಂದಂಥವರು ಕುಮಾರಣ್ಣ ಅವರು ಅಂತ ಹೇಳಿದ್ರು. ಬಹುಶಃ ಈ ರೀತಿ ನಮ್ಮ ರೈತರ ವಿಚಾರದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಕುಮಾರಣ್ಣವರು. ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿ 10,000 ಜನರು, 10,000 ಕಾರ್ಮಿಕರು ಇನ್ನೇನೋ ತಮ್ಮ ಜೀವನ ಅಳಿಸೋಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರ ನೆರವಿಗೆ ಧಾವಿಸಿದಂಥವರು ಕುಮಾರಣ್ಣ ಅವರು. ಕುಮಾರಣ್ಣವ್ರನ್ನ ಕರೆಸಿ ಆಯನ ಅಭಿಷೇಕ ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ? ಆಂಧ್ರ ಪ್ರದೇಶದಲ್ಲಿ ಅಂತ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಶ್ನೆನ ನಾವೆಲ್ಲರೂ ಸೇರಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾಡಬೇಕು. ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಕುಮಾರಣ್ಣವ್ರ ಬಾರಿಗೆ 100 ಬಾರಿ ಬಂದು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಸಹ ಕಾಂಗ್ರೆಸ್ ಪಕ್ಷದವರೇ, 100 ಬಾರಿ ಕುಮಾರಣ್ಣ ಹತ್ರ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ. ಬಹುಶಃ ಇವತ್ತು ನಮಗೆ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಅದು ಜೆ ಡಿ ಎಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಮಗೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಜನರ ಕೆಲಸ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು. ಕುಮಾರಣ್ಣ ಅವ್ರ ಬಳಿ ಹೋಗಿ ಕೂತ್ರೆ ಈ ಭಾಗಕ್ಕೆ ಶಿಡ್ಲಘಟ್ಟ ಇರ್ಬೋದು, ಹಲವಾರು ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಕಾರ್ಖಾನೆಗಳನ್ನ ತರ್ತಕ್ಕಂಥ ಅವಕಾಶಗಳಿದ್ದಾವೆ. ಒಂದೇ ಒಂದು ಬಾರಿ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಹ ಮಾಡಿಲ್ಲ. ಈ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಕುಮಾರಣ್ಣ ಅವರು
ಯಾವುದೇ ಕಷ್ಟ ಬರಲಿ, ನಮ್ಮ ರೈತರು ಇರಲಿ ಮತ್ತೊಬ್ರು ಇರಲಿ, ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಕೇಂದ್ರ ಸರ್ಕಾರದಲ್ಲಿ ಇದ್ದು ಮಾಡ್ತಾ ಇದ್ದಾರೆ. ಅವರು ಕೇಂದ್ರ ಸರ್ಕಾರದಲ್ಲಿ ಭಾಳ ಬ್ಯುಸಿ ಇದ್ದಾರೆ. ಇವತ್ತು ಎರಡು ನರೇಂದ್ರ ಮೋದಿಜಿಯವರು ಉಕ್ಕು ಬೃಹತ್ ಕೈಗಾರಿಕೆ ಎರಡು ಬೃಹತ್ ಖಾತೆಗಳನ್ನ ಇವತ್ತು ಕುಮಾರಣ್ಣ ಅವರ ಹೆಗಲಿಗೆ ಹೊಣೆಯನ್ನು ಹಾಕಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಪ್ರತಿನಿತ್ಯ ಸಿಗ್ತಾ ಇದ್ರು. ಒಬ್ಬ ಸಾಮಾನ್ಯ ರೈತನಿಂದ ಹಿಡಿದು ಯಾವುದೇ ಮುಖಂಡ ಹೋದರೂ ಸಹ ಸಿಗ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಅವರು ದೆಹಲಿಗೆ ಹೋಗಿ 24 ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ JDS ಪಕ್ಷದ ಶಾಸಕರು, ನಮ್ಮ JDS ಪಕ್ಷದ ಮುಖಂಡರು, ನಮ್ಮ JDS ಪಕ್ಷದ ಕಾರ್ಯಕರ್ತರು ಯಾರ ಬಳಿಗೆ ಹೋಗಬೇಕು, ತಮ್ಮ ಕಷ್ಟ ಸುಖಗಳನ್ನು ಯಾರ ಬಳಿ ಹೇಳಬೇಕು ಅಂತಕ್ಕಂಥ ಪರಿಸ್ಥಿತಿ ಎದುರಾದಂಥ ಸಂದರ್ಭದಲ್ಲಿ ನಾವೆಲ್ಲ ಶಾಸಕ ಮಿತ್ರರು, ನಮ್ಮ ಮುಖಂಡರುಗಳು ಒಂದು ಮನವಿಯನ್ನು ಮಾಡಿದ್ವಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮೆಲ್ಲ ಯುವಕರ ಆಶಾ ಕಿರಣ ಅವರು. ಬಹುಶಃ ಇವತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಅವ್ರು ನಿಲ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. JDS ಪಕ್ಷದ ಉಳಿವಿಗಾಗಿ, ನಮ್ಮ ಕಾರ್ಯಕರ್ತರ ಉಳಿವಿಗಾಗಿ ಇವತ್ತು ಚನ್ನಪಟ್ಟಣದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಅಲ್ಲೇನೋ ಆಯಿತು ಬಿಡಿ, ಇರಲಿ. ಆದರೂ ಸಹ ಅವರು ಎದೆಗುಂದಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ದೇವೇಗೌಡ ಅಪ್ಪಾಜಿಯವರು ಕಟ್ಟಿದಂಥ ಪಕ್ಷವನ್ನು, ಕುಮಾರಣ್ಣ ಅವರು ಉಳಿಸಿ ಬೆಳೆಸಿರ್ತಕ್ಕಂಥ ಪಕ್ಷದ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಡೀ ರಾಜ್ಯ ಸುತ್ತಿ ಮತ್ತೊಮ್ಮೆ 2028ರ ಚುನಾವಣೆಯಲ್ಲಿ NDA ಮೈತ್ರಿ ಪಕ್ಷದ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತೀವಿ, ಕುಮಾರಣ್ಣ ಅವರನ್ನು ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ದೃಢವಾದಂಥ ಸಂಕಲ್ಪವನ್ನು ಇಟ್ಟು ಇವತ್ತು ಇಡೀ ರಾಜ್ಯವನ್ನು ಸುತ್ತಾ ಇದ್ದಾರೆ. ನಾವು ಅವರಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷದಲ್ಲಿ ನೀವು JDS ಪಕ್ಷದ ರಾಜ್ಯಾಧ್ಯಕ್ಷರಾಗಬೇಕು. 2028ಕ್ಕೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಅದಾದ ನಂತರ ಮುಂದೊಂದು ದಿನ ಅದೇ ಸ್ಥಾನದಲ್ಲಿ ನಿಮ್ಮನ್ನು ಕಾಣಬೇಕು ಅಂತಕ್ಕಂಥ ಬಹಳ ದೊಡ್ಡ ಆಸೆಯನ್ನು ನಾವು, ನಮ್ಮ ಶಾಸಕ ಮಿತ್ರರು, ನಮ್ಮ ಇಡೀ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಹೊಂದಿದ್ದೇವೆ. ನಾವೆಲ್ಲರೂ ಸಹ ನಿಮ್ಮ ಜೊತೆಗಿರ್ತೇವೆ. ಧೈರ್ಯವಾಗಿ ಮುನ್ನುಗ್ಗಿ. ನಾನಿವತ್ತು ನೋಡ್ತಾ ಇದ್ದೆ, ಶಿಡ್ಲಘಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಭಾಳ ಗಟ್ಟಿ ಇದ್ದಾರೆ. ಯಾವುದೇ ನಾಯಕರು ಸಹ ಇವತ್ತು ಏನೇ ಆಗಿದ್ರೂ ಸಹ ಇವತ್ತು ನಮ್ಮ JDS ಪಕ್ಷ ಇದು ಕಾರ್ಯಕರ್ತರ ಪಕ್ಷ. ಭಾಳ ಗಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ಯಾವುದೇ ಸಂದರ್ಭದಲ್ಲೂ ಸಹ ಇವತ್ತು ನಿಮ್ಮ ಬೆನ್ನಿಗೆ ನಾವೆಲ್ಲರೂ ಸಹ ಇರ್ತೀವಿ. ಪಕ್ಷವನ್ನು ಮುನ್ನಡೆಸಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನು ಭಾಳ ಪ್ರಾಮಾಣಿಕವಾಗಿ ನೀವು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀರಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಹುಶಃ ನಾವು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇವೆ. ಭಾಳ ಉತ್ತಮವಾಗಿ ನಮ್ಮ ಕಾರ್ಯಕರ್ತರು ಇವತ್ತು JDS ಪಕ್ಷವನ್ನು ಸಂಘಟನೆ ಮಾಡಬೇಕು, ನೀವು ನಮ್ಮ ಜೊತೆಗೆ ಬರಬೇಕು, ಪಕ್ಷದ ನಾಯಕತ್ವವನ್ನು ವಹಿಸಬೇಕು ಅಂತಕ್ಕಂಥ. ಆಯಿತು, ಟೈಮ್ ಹೊಟ್ಟೆ ಹಸಿತೈತೆ ಅಂತ ಕೇಳಿದೆ. ಎಲ್ಲ ಊಟ ಮಾಡೋರೆ ಅಂತ ಅಂದರು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಆಯ್ತು, 5 ನಿಮಿಷ ಮುಗಿಸ್ಬಿಡ್ತೀನಿ. ಆದ್ದರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ. ಮತ್ತೊಮ್ಮೆ JDS ಪಕ್ಷ, BJP ಪಕ್ಷ ಮೈತ್ರಿ 2028ಕ್ಕೆ ಸರ್ಕಾರ ತರ್ತಕ್ಕಂಥ ಸಂಕಲ್ಪವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅವರ ಬೆನ್ನೆಲುಬಾಗಿ ನಾವೆಲ್ಲರೂ ಸಹ ಇರ್ತೀವಿ. ಶಿಡ್ಲಘಟ್ಟದಲ್ಲಿ 2028ರಲ್ಲಿ ನಾನು ಇವತ್ತು ಗಮನಿಸ್ತಾ ಇರ್ತಕ್ಕಂಥದ್ದು, ರವಿಯಣ್ಣ ಕಳೆದ ಬಾರಿ ಎಷ್ಟೊಂದು 12,000ದಲ್ಲಿ ಗೆದ್ದಿದ್ರಾ? 12,000 ಮತಗಳ ಅಂತರ. ಎಷ್ಟು? 17,000 ಮತಗಳ ಅಂತರದಿಂದ ಗೆದ್ದಿದ್ರು. ನಾನು ಈ ಭಾಗದಲ್ಲಿ ನಾನು ನೋಡ್ತಾ ಇದ್ರೆ ಮುಂದಿನ ಬಾರಿ ಕನಿಷ್ಠ ಪಕ್ಷ 35,000-40,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥದ್ದನ್ನ ನಾನು, ನಮ್ಮ ಕಾರ್ಯಕರ್ತರ ಉತ್ಸಾಹ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ. ಇಲ್ಲಿ JDS ಪಕ್ಷ, ರವಿಯಣ್ಣ ಅವರ ಅಭಿಮಾನಿಗಳು, ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ಕುಮಾರಣ್ಣ ಅವರ ಅಭಿಮಾನಿಗಳು, ದೇವೇಗೌಡ ಅಪ್ಪಾಜಿಯವರ ಅಭಿಮಾನಿಗಳು, ಇಷ್ಟೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಇವತ್ತು. ಇಷ್ಟು ಹೇಳ್ತಾ ನಮ್ಮ ರವಿಯಣ್ಣ ಅವ್ರ ಬಗ್ಗೆ 2 ಮಾತು ಹೇಳಬೇಕು ನಾನು.